ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಹುಬ್ಬಳ್ಳಿಯಲ್ಲಿ ಆಗಿರುವ ಲವ್ ಜಿಹಾದ್ ಕೇಸ್ ಇತ್ತಲ್ಲ, ಈ ಕೇಸ್ಗೆ ಸಂಬಂಧಪಟ್ಟಂತೆ ಮೇಜರ್ ಟ್ವಿಸ್ಟ್ ಸಿಗ್ತಾ ಇದೆಯಂತೆ. ಯಾರು ಸಮೀರ್ ಮೇಲೆ ಗಂಭೀರ ಆರೋಪ ಮಾಡಿದ್ರಲ್ಲ, ಈಗ ಸಮೀರ್ಗೆ ತಳಿಸ್ತಾ ಇರುವಂತಹ ವಿಡಿಯೋಗಳು ವೈರಲ್ ಆಗುವ ಮೂಲಕ ಇಡೀ ಪ್ರಕರಣಕ್ಕೆ ಮೇಜರ್ ಟ್ವಿಸ್ಟ್ ಸಿಗ್ತಾ ಇದೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಹುಬ್ಬಳ್ಳಿಯ ಜಿಮ್ ನಲ್ಲಿ ಲವ್ ಜಿಹಾದ್ ಕೇಸ್ಗೆ ಸಂಬಂಧಪಟ್ಟಂತೆ ಸಮೀರ್ನ ಥಳಿಸ್ತಾ ಇರೋ ವಿಡಿಯೋ ಗ್ಯಾರಂಟಿ ನ್ಯೂಸ್ಗೆ ಲಭ್ಯ ಆಗಿದೆ. ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ ಸಂಪೂರ್ಣ ದೃಶ್ಯ. ಶುಕ್ರವಾರ ಬೆಳ್ಳಂಬೆಳಗ್ಗೆ ಸಮೀರ್ನ ಎಳೆದೊಯ್ದಿದೆ ಅಂತೆ ಗುಂಪು ಥಳಿಸ್ತಾ ಇರುವಂತಹ ದೃಶ್ಯ ಕೂಡ ಸರಿಯಾಗಿದೆ. ಒಬ್ರಲ್ಲ ಇಬ್ರಲ್ಲ 60ರಿಂದ 70 ಜನರ ಗುಂಪೊಂದು ಬೆಳ್ಳಂಬೆಳಗ್ಗೆ ಸಮೀರ್ನ ಎಳೆದೊಯ್ದಿರುವಂತಹ ದೃಶ್ಯ. ಮನೆಯಿಂದ ಹೊರ ಬರ್ತಾ ಇದ್ದಂತೆ ಮಾತನಾಡ್ತಾ ಇದ್ರಂತೆ ಸಮೀರ್ ಜೊತೆ. ಸಮೀರ್ನ ಹಿಗ್ಗಾಮುಗ್ಗ ಥಳಿಸ್ತಾ ಕಾರ್ಯಕರ್ತರು ಎಳೆದೊಯ್ದಿದ್ದಾರೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಹಳ್ಳಿಯಲ್ಲಿ ಗಂಭೀರವಾಗಿ ಸಮೀರ್ ಗಾಯಗೊಳ್ತಾರೆ, ಅವರಿಗೆ ಚಿಕಿತ್ಸೆಯನ್ನ ನೀಡಲಾಗುತ್ತೆ. ಈಗಾಗಲೇ ಅಶೋಕನಗರ ಠಾಣೆಯಲ್ಲಿ ಕೇಸ್ ಕೂಡ ದಾಖಲಾಗಿದೆ ಅನ್ನೋದ್ರ ಡೀಟೇಲ್ ಸದ್ಯ ಸಿಗ್ತಾ ಇದೆ. ಲವ್ ಜಿಹಾದ್ ಗಂಭೀರ ಆರೋಪ ಸಮೀರ್ ಮೇಲೆ ಕೇಳೋದಕ್ಕೆ ಸಿಕ್ಕಿದ್ದು, ಹಂಗಾಗಿ ಸಮೀರ್ನ ಎಳೆದೊಯ್ದು ಈ ಕಾರ್ಯಕರ್ತರು ಹೆಣ್ಣು ಮಕ್ಕಳನ್ನ ರಕ್ಷಣೆ ಮಾಡ್ತೀವಿ ಅಂತ ಹೋಗ್ತಾರಲ್ಲ, ಹಿಂದೂ ಹೆಣ್ಣು ಮಕ್ಕಳ ಪರವಾಗಿ ನಾವಿದ್ದೀವಿ ಅಂತ, ಈ ನೆಪದಲ್ಲಿ ಸುಖ ಸುಮ್ಮನೆ ತೊಂದರೆ ಆಗಬಾರ್ದು ಬೇರೆಯವ್ರಿಗೆ ಅಂತ. ನಿಜಕ್ಕೂ ಅನ್ಯಾಯ ಆಗಿದ್ರೆ ಪ್ರಶ್ನೆ ಮಾಡೋ ಹಕ್ಕಿದೆ, ಆದ್ರೆ ಕಾನೂನನ್ನ ಕೈಗೆತ್ಕೊಂಡು ಥಳಿಸುವಂತ ಹಕ್ಕು ಯಾರಿಗೂ ಇಲ್ಲ. ಆದ್ರೆ 60ರಿಂದ 70 ಜನ ಸಮೀರ್ನ ಎಳೆದೊಯ್ಯೋದು, ಹಲ್ಲೆ ಮಾಡೋದು, ಆ ಎಲ್ಲ ದೃಶ್ಯಗಳು ಸಿಸಿ ಕ್ಯಾಮೆರಾದಲ್ಲಿ ಸರಿಯಾಗಿದೆ. ದೃಶ್ಯ ನೋಡ್ತಾ ಇದ್ದೀರಿ.